ಲೋಕಸಭಾ ಚುನಾವಣೆ ಕಾವು ತೀವ್ರವಾಗಿಯೇ ಏರುತ್ತಿದ್ದು ರಾಜ್ಯದ ಬಹುತೇಕ ಎಲ್ಲ ಕ್ಷೇತ್ರಗಳ ಟಿಕೆಟ್ ಘೋಷಣೆಯಾದರೂ ಚಿಕ್ಕಬಳ್ಳಾಪುರಕ್ಕೆ ಮಾತ್ರ ಕಾಂಗ್ರೆಸ್ ಮತ್ತು ಬಿಜೆಪಿಯಲ್ಲಿ ಇನ್ನೂ ಅಭ್ಯರ್ಥಿ ಘೋಷಣೆಯಾಗಿಲ್ಲ. ಹಾಗಾಗಿ ಅಲೋಕ್ ವಿಶ್ವನಾಥ್ಗೆ ಟಿಕೆಟ್ ನೀಡಿದರೆ ಗೆಲ್ಲಿಸುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರ 400 ಸ್ಥಾನ ಗೆಲ್ಲುವ ಗುರಿಗೆ ನೆರವಾಗುವುದಾಗಿ ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ಭರವಸೆ ನೀಡಿದ್ದಾರೆ. ಹೌದು, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಕಗ್ಗಂಟು ಇನ್ನೂ ಬಿಚ್ಚಿಲ್ಲ. ಇದರಿಂದ ಆಕಾಂಕ್ಷಿಗಳಲ್ಲಿ ಆತಂಕ ದಿನೇ ದಿನೇ ಹೆಚ್ಚಾಗುತ್ತಿದೆ. ಈ ಮಧ್ಯ ಬೆಂಬಲಿಗರು ಮಾಡುತ್ತಿರುವ ಕೆಲ ಕುಚೇಷ್ಟೆಗಳು ನಾಯಕರ ಪಾಲಿಗೆ ತಲೆನೋವಾಗಿ ಪರಿಣಮಿಸುತ್ತವೆ ಎಂಬುದಕ್ಕೆ ಚಿಕ್ಕಬಳ್ಳಾಪುರ ಕ್ಷೇತ್ರ ಉತ್ತಮ ಉದಾಹರಣೆ. ಅಭ್ಯರ್ಥಿ ಯಾರು ಎಂಬುದು ಅಧಿಕೃತವಾಗಿ ಘೋಷಣೆಯಾಗಿಲ್ಲದಿದ್ದರೂ ಬೆಂಬಲಿಗರು ಮಾತ್ರ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕುತ್ತಿರುವ ಪೋಸ್ಟ್ಗಳು ನಾಯಕರನ್ನು ಕೆರಳಿಸಿವೆ. ಹೌದು, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳಲ್ಲಿ ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ಪುತ್ರ ಅಲೋಕ್ ಮತ್ತು ಚಿಕ್ಕಬಳ್ಳಾಪುರ ಮಾಜಿ ಶಾಸಕ ಡಾಕ್ಟರ್ ಕೆ ಸುಧಾಕರ್ ಆಕಾಂಕ್ಷಿಗಳಾಗಿದ್ದಾರೆ. ಆದರೆ ಕಳೆದ 2 ದಿನಗಳಿಂದ ಸಾಮಾಜಿಕ ಜಾಲತಾಣಗಳು ಸೇರಿದಂತೆ ಸಾರ್ವಜನಿಕ ಬ್ಲಾಗ್ಸ್ಗಳಲ್ಲಿ ಸುಧಾಕರ್ಗೆ ಟಿಕೆಟ್ ಪಕ್ಕಾ ಆಗಿರುವ ಬಗ್ಗೆ ಸುಧಾಕರ್ ಬೆಂಬಲಿಗರು ಟ್ರೋಲ್ ಮಾಡುತ್ತಿದ್ದಾರಂತೆ. ಅದರಲ್ಲೂ ಮುಖ್ಯವಾಗಿ ಭವಿಷ್ಯದ ಕೇಂದ್ರ ಆರೋಗ್ಯ ಸಚಿವ ಎಂದೇ ಈ ಪೋಸ್ಟ್ಗಳಲ್ಲಿ ಬಿಂಬಿಸುತ್ತಿದ್ದಾರೆ ಎನ್ನಲಾಗಿದ್ದು, ಇದು ಶಾಸಕ ಎಸ್ಆರ್ ವಿಶ್ವನಾಥ್ ಅವರನ್ನು ಕೆರಳಿಸಿದೆ. ನಿನ್ನೆ ನಾವು ಜೊತೆಯಲ್ಲಿ ನಮ್ಮ ದೇವನಹಳ್ಳಿಯ ಮಾಜಿ ಶಾಸಕರು, ಕಳೆದ ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಂಥ ಪಿಳ್ಮುನ್ ಸಾಮಪ್ಪ ಅವರು ಮತ್ತು ನೆಲಮಂಗಲದ ಮಾಜಿ ಶಾಸಕರು ನಾವೆಲ್ಲ ಕೂಡ ನಮ್ಮ ರಾಜ್ಯ ಅಧ್ಯಕ್ಷರನ್ನು ನಿನ್ನೆ ಭೇಟಿ ಮಾಡಿದ್ವಿ. ಯಾಕಂದರೆ ಚಿಕ್ಕಬಳ್ಳಾಪುರದ್ದು ಇನ್ನೂ ಕೂಡ ವರಿಷ್ಠ ಮಂಡಳಿಯಿಂದ ಇನ್ನೂ ಯಾರು ಅಂತೇಳಿ ಅಧಿಕೃತವಾಗಿ ಅಭ್ಯರ್ಥಿ ಘೋಷಣೆ ಆಗಲಿಲ್ಲ. ಆದರೆ ಈಗಾಗಲೇ ಡಾಕ್ಟರ್ ಸುಧಾಕರ್ ಅವರ ಬೆಂಬಲಿಗರು ನಮಗೆ ಟಿಕೆಟ್ ಘೋಷಣೆ ಆಗಿದೆ ಅಂತೇಳಿ ಕೆಲವು ಕಡೆ ಎಲ್ಲ ಕೂಡ ಅಭಿನಂದನಾ ಫ್ಲೆಕ್ಸ್ಗಳನ್ನು ಹಾಕಿ ಮತ್ತು ಮುಂದಿನ ಕೇಂದ್ರದ ಆರೋಗ್ಯ ಸಚಿವರಿಗೆ ಅಭಿನಂದನೆಗಳು ಅನ್ನತಕ್ಕಂಥದ್ದನ್ನು ಹಾಕಿ ಭಾಳ ಉತ್ಸಾಹದಲ್ಲಿ ಎಲ್ಲ ಕಡೆ ಸ್ವಲ್ಪ ವ್ಯಾಟ್ಸಪ್ಗಳಲ್ಲೆಲ್ಲ ಕೂಡ ಹರಿಬಿಟ್ಟಿರೋದ್ರಿಂದ ಸ್ವಲ್ಪ ಗೊಂದಲಕ್ಕೆ ಎಡೆ ಮಾಡಿದೆ. ಯಲಹಂಕದ ಸಿಂಗನಾಯಕನಹಳ್ಳಿ ಗೃಹ ಕಚೇರಿಯಲ್ಲಿ ಇಂದು ಸುದ್ದಿಗೋಷ್ಠಿ ನಡೆಸಿದ ಶಾಸಕ ವಿಶ್ವನಾಥ್ ಸುಧಾಕರ್ ಮತ್ತು ಅವರ ಬೆಂಬಲಿಗರ ವಿರುದ್ಧ ನಯವಾಗಿಯೇ ಆಕ್ರೋಶ ವ್ಯಕ್ತಪಡಿಸಿದರು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲೂ ಈಗಾಗಲೇ ಅಲೋಕ್ ಅವರು ಹಲವು ಸುತ್ತಿನ ಪ್ರಚಾರ ರ್ಯಾಲಿ ಮುಗಿಸಿದ್ದಾರೆ. ಅಲ್ಲದೆ ಎಲ್ಲ ಸರ್ವೆಗಳಲ್ಲಿಯೂ ಅಲೋಕ್ ಅವರು ಗೆಲ್ಲುವ ವಿಶ್ವಾಸ ವ್ಯಕ್ತವಾಗಿದೆ. ಹಾಗಾಗಿ ಅಲೋಕ್ ಅವರಿಗೆ ಟಿಕೆಟ್ ನೀಡಿದರೆ ಸುಲಭವಾಗಿ ಗೆಲ್ಲುವುದಾಗಿ ವಿಶ್ವನಾಥ್ ಘೋಷಿಸಿದ್ದಾರೆ. ಒಂದು ವೇಳೆ ಕಾರಣಾಂತರಗಳಿಂದ ಅಲೋಕ್ ಅವರಿಗೆ ಟಿಕೆಟ್ ನಿರಾಕರಿಸಿದರೆ ತಾವೇ ಲೋಕಸಭೆ ಅಖಾಡಕ್ಕೆ ಇಳಿಯುವ ಇಂಗಿತವನ್ನು ವ್ಯಕ್ತಪಡಿಸಿರುವ ವಿಶ್ವನಾಥ್, ಅಧಿಕಾರದಲ್ಲಿದ್ದಾಗ ಜನರ ಕೈಗೆ ಸಿಗದೆ ಕಾರ್ಯಕರ್ತರಿಗೆ ಸ್ಪಂದಿಸಿದ ಡಾಕ್ಟರ್ ಕೆ ಸುಧಾಕರ್ ಅವರ ಬಗ್ಗೆ ಕ್ಷೇತ್ರದ ಮತದಾರರಲ್ಲಿ ಅಸಮಾಧಾನ ಇರುವುದಾಗಿ ಹೇಳಿದ್ದಾರೆ. ಅಲ್ಲದೆ ಉಸ್ತುವಾರಿ ಸಚಿವರಾಗಿಯೂ ಅವರು ಪಕ್ಷ ಸಂಘಟನೆ ಮಾಡುವಲ್ಲಿ ವಿಫಲರಾಗಿರುವ ಆರೋಪಗಳಿವೆ. ಸಾಲದೆಂಬಂತೆ ಮೈತ್ರಿ ಪಕ್ಷವಾಗಿರುವ ಜೆಡಿಎಸ್ ಕೂಡ ಸುಧಾಕರ್ ಅವರು ಅಭ್ಯರ್ಥಿಯಾಗಲು ವಿರೋಧ ಮಾಡುತ್ತಿವೆ. ಇದರಿಂದ ಟಿಕೆಟ್ ಸುಧಾಕರ್ ಅವರಿಗೆ ನೀಡಿದಲ್ಲಿ ಪಕ್ಷಕ್ಕೆ ಹಿನ್ನಡೆಯಾಗುವ ಸಾಧ್ಯತೆ ಇರುವುದರಿಂದ ಅಲೋಕ್ ಅವರನ್ನು ಅಭ್ಯರ್ಥಿ ಮಾಡುವಂತೆ ಅವರು ವರಿಷ್ಠರಲ್ಲಿ ಮನವಿ ಮಾಡಿದ್ದಾರೆ. ಇನ್ನು ಈವರೆಗೂ ಡಾಕ್ಟರ್ ಸುಧಾಕರ್ ಅವರೊಂದಿಗೆ ಗುರುತಿಸಿಕೊಂಡಿದ್ದ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಪರಾರ್ಜಿತ ಬಿಜೆಪಿ ಅಭ್ಯರ್ಥಿ ಮುನಿರಾಜು ಅವರು ವಿಶ್ವನಾಥ್ ಅವರ ವಲಯದಲ್ಲಿ ಕಾಣಿಸಿಕೊಂಡಿದ್ದಾರೆ. ಜೊತೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಮಾಜಿ ಅಧ್ಯಕ್ಷ ಹಾಗೂ ಗೌರಿಬಿದನೂರಿನ ಮುಖಂಡ ರವಿ ನಾರಾಯಣ ರೆಡ್ಡಿ, ದೊಡ್ಡಬಳ್ಳಾಪುರ ಶಾಸಕ ಧೀರಜ್ ಮುನಿರಾಜು ಸೇರಿದಂತೆ ಹಲವು ಮುಖಂಡರು ಪ್ರಸ್ತುತ ವಿಶ್ವನಾಥ್ ಅವರೊಂದಿಗೆ ಗುರುತಿಸಿಕೊಂಡಿರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿದೆ. ಪ್ರಸ್ತುತ ಅಲೋಕ್ ವಿಶ್ವನಾಥ್ ಮತ್ತು ಡಾಕ್ಟರ್ ಕೆ ಸುಧಾಕರ್ ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳಾಗಿದ್ದು, ಅಲೋಕ್ ಅವರಿಗೆ ಟಿಕೆಟ್ ಸಿಕ್ಕರೆ ಗೆಲುವು ಸುಲಭ. ಮೋದಿಯವರಿಗೆ ಒಂದು ಸ್ಥಾನ ಗೆಲ್ಲಿಸಿಕೊಡುವ ಜವಾಬ್ದಾರಿ ನಮ್ಮದು ಎಂದು ವಿಶ್ವನಾಥ್ ಹೇಳಿದ್ದಾರೆ.
ಸುಧಾಕರ್ ಅವರು ಹಿರಿಯರು, ಮಾಜಿ ಸಚಿವರೂ ಆಗಿದ್ದರು. ಆದರೆ ಅವರು ಸೋತ ನಂತರ ಜನಸಂಪರ್ಕ ಕಡಿಮೆ ಮಾಡಿರುವ ಆರೋಪವಿದೆ. ಅಧಿಕಾರದಲ್ಲಿದ್ದಾಗ ಸರಿಯಾದ ರೀತಿಯಲ್ಲಿ ಸ್ಪಂದಿಸಿಲ್ಲ. ಉಸ್ತುವಾರಿ ಸಚಿವರಾಗಿದ್ದಾಗ ಕಾರ್ಯಕರ್ತರಿಗೆ ಸ್ಪಂದಿಸಿಲ್ಲ. ಪಕ್ಷ ಸಂಘಟನೆ ವಿಚಾರದಲ್ಲಿಯೂ ಹಿನ್ನಡೆಯಾಗಿದೆ ಎಂದು 8 ಕ್ಷೇತ್ರಗಳ ಕಾರ್ಯಕರ್ತರ ಆರೋಪವಿದೆ ಎಂದು ವಿಶ್ವನಾಥ್ ಹೇಳಿದ್ದಾರೆ. ಈಗ ಅಲೋಕ್ ವಿಶ್ವನಾಥ್ ಮತ್ತು ಡಾಕ್ಟರ್ ಸುಧಾಕರ್ ಅವರು ಇಬ್ಬರು ಕಣದಲ್ಲಿರ್ತಕ್ಕಂಥದ್ದು. ಆದರೆ ಒಂದು ಹೆಜ್ಜೆ ಮುಂದೆ ಅಲೋಕ್ ವಿಶ್ವನಾಥ್ ಅವ್ರಿಗೆ ಟಿಕೆಟ್ ಸಿಕ್ಕಿದಲ್ಲಿ ಗೆಲುವು ಸುಲಭ ಆಗ್ತದೆ. ನರೇಂದ್ರ ಮೋದಿಜಿಯವರಿಗೆ ಒಂದು ಸೀಟನ್ನು ಇಲ್ಲಿಂದ ಗೆಲ್ಲಿಸ್ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತೇಳಿ ಬಹುತೇಕ ಕಾರ್ಯಕರ್ತರನ್ನ ತಾವು ನೋಡಿದ್ರೆ ಮಾಧ್ಯಮದ ಸ್ನೇಹಿತರು ಕೂಡ ಗೊತ್ತಿರ್ತದೆ. ಅದು ಸನ್ಮಾನ್ಯ ಸುಧಾಕರ್ ಅವರು ಕೂಡ ಹಿರಿಯರು, ಮಾಜಿ ಸಚಿವರು ಕೂಡ ಆಗಿದ್ದರು ಕೂಡ ಅವರು ಚುನಾವಣೆಯಲ್ಲಿ ಸೋತ ಆದಮೇಲೆ ಜನಗಳ ಸಂಪರ್ಕವನ್ನು ಕಡಿಮೆ ಮಾಡಿದ್ರು ಅಂತಕ್ಕಂಥ ಒಂದು ದೂರಿದೆ. ಅವರು ಅಧಿಕಾರದಲ್ಲಿದ್ದಾಗ ಕಾರ್ಯಕರ್ತರಿಗಾಗಲಿ ಬೇರೆಯವ್ರಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸಿಲ್ಲ ಅಂತಕ್ಕಂಥ ಮಾತನ್ನು, ಮತ್ತು ಉಸ್ತುವಾರಿ ಸಚಿವರಾಗಿದ್ದಾಗ ಕೂಡ ಯಾವುದೇ ಪ್ರಮುಖ ಕಾರ್ಯಕರ್ತರಿಗೆ ಕೆಲಸಗಳಾಗಲಿ ನಾಮಿನೇಷನ್ ಆಗಲಿ ಮಾಡಲಿಲ್ಲ. ಮತ್ತು ಪಕ್ಷವನ್ನು ಬಲ ಮಾಡೋ ದೃಷ್ಟಿಯಿಂದ ಎಲ್ಲೋ ಒಂದು ಕಡೆ ಸ್ವಲ್ಪ ಹಿನ್ನಡೆ ಆಯ್ತೇನೋ ಅಂತಕ್ಕಂಥ ಮಾತನ್ನು ನಮ್ಮ 8 ವಿಧಾನಸಭಾ ಕ್ಷೇತ್ರದ ಪ್ರಮುಖ ಕಾರ್ಯಕರ್ತರು, ವಿಶೇಷವಾಗಿ JDS ಏನು ಇವತ್ತು ನಮ್ಮ ಬೆಂಬಲ ಕೊಡ್ತಾ ಇದೆ, ಅನೇಕ JDS ಪ್ರಮುಖರು ಕೂಡ ಅವರ ಉಮೇದುವಾರಿಕೆಯನ್ನು ಪರೋಕ್ಷವಾಗಿ ಎಲ್ಲೋ ಒಂದು ಕಡೆ ವಿರೋಧವನ್ನು ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಗಮನಕ್ಕೂ ಕೂಡ ಬಂದಿದೆ. 2-3 ತಿಂಗಳಿಂದ ಇಡೀ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಚಾರ ಕಾರ್ಯವನ್ನು, ರ್ಯಾಲಿಗಳನ್ನು, ಅನೇಕ ಬೇರೆ ಬೇರೆ ಪ್ರಮುಖರನ್ನು ಭೇಟಿ ಮಾಡುವಂಥ ಕೆಲಸವನ್ನು ನಾನು, ನಮ್ಮ ಶಾಸಕ ಮಿತ್ರರು, ಮುಖಂಡರುಗಳು ಮತ್ತು ಅಲೋಕ್ ವಿಶ್ವನಾಥ್ ಅವರು ಕೂಡ ಮಾಡಿದ್ದಾರೆ. ಈಗಾಗಲೇ ಬಹುತೇಕ ಎಲ್ಲರಿಗೂ ಇರ್ತಕ್ಕಂಥದ್ದು ಅಲೋಕ್ ವಿಶ್ವನಾಥ್ದೇ ಘೋಷಣೆ ಆಗ್ತದೆ, ಗೆಲುವು ಖಚಿತ ಅಂತಕ್ಕಂಥ ಭಾಳ ಅತ್ಯಂತ ಉತ್ಸಾಹದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಬೇರೆ ಬೇರೆ ಕಾರಣಗಳಿಂದ ಈಗೇನಾದರೂ ಅಭ್ಯರ್ಥಿಯನ್ನು ಬದಲಾವಣೆ ಮಾಡಬೇಕು ಅಂದರೆ ಅಲೋಕ್ ವಿಶ್ವನಾಥ್ ಅವ್ರಿಗೆ ಆಗಲ್ಲ, ಈ ಥರದ್ದು ಆಗೋದು ಬೇಡ. ಯಾಕಂದರೆ ಯುವಕ ಇದ್ದಾನೆ ಮತ್ತು ಅವನಿಗೆ ಭಾಷೆಯಲ್ಲಿ ಹಿಡಿತಾ ಇದೆ, ಅವನಿಗೆ ಆಂಗ್ಲ ಭಾಷೆ ಇರ್ಬೋದು, ಹಿಂದಿ. ಅವನು ದೆಹಲಿಯ ರಾಜಕಾರಣಕ್ಕೆ ಸೂಕ್ತವಾದಂಥ ಒಬ್ಬ ಯುವಕ. ಆ ದೃಷ್ಟಿಯಿಂದ ನಾವು ಮತ್ತೊಂದು ಸರಿ ಮನವಿ ಮಾಡ್ತಕ್ಕಂಥದ್ದು, ತೀರ್ಮಾನವನ್ನು ಯೋಚನೆ ಮಾಡಿ ತಾವು ತಗೊಳ್ತೀರಿ ಅಂತಕ್ಕಂಥ ನಮ್ಗೆ ನಂಬಿಕೆ ಇದೆ. ಇನ್ನು ಅಭ್ಯರ್ಥಿ ಘೋಷಣೆಯಾದ ನಂತರ ಪ್ರಮುಖರ ಸಭೆ ನಡೆಸಿ ಮುಂದಿನ ಆಗುಹೋಗುಗಳ ಬಗ್ಗೆ ಚರ್ಚೆ ಮಾಡಲಿದ್ದೇವೆ. ಯಡಿಯೂರಪ್ಪ, ಆರ್ ಅಶೋಕ್ ಸೇರಿದಂತೆ ಬಿಜೆಪಿ ಕೋರ್ ಕಮಿಟಿ ಸದಸ್ಯರಿಗೆ ಈಗಾಗಲೇ ಮನವಿ ಮಾಡಲಾಗಿದ್ದು, ಬಹುತೇಕ 8 ಕ್ಷೇತ್ರಗಳ ಮುಖಂಡರಿಗೂ ಅಲೋಕ್ಗೆ ಟಿಕೆಟ್ ಖಚಿತ ಎಂಬ ನಂಬಿಕೆ ಇದೆ. ವರಿಷ್ಠರು ಯೋಚನೆ ಮಾಡಿ ತೀರ್ಮಾನ ಕೈಗೊಳ್ಳಲಿದ್ದಾರೆ ಎಂದರು. ಪ್ರೀತಿ ವಿಶ್ವಾಸದಿಂದ ಜನರನ್ನು ಗೆಲ್ಲಬೇಕು, ಧಮಕಿಗಳಿಂದ ಅಲ್ಲ ಎಂದು ಪರೋಕ್ಷವಾಗಿಯೇ ಸುಧಾಕರ್ ವಿರುದ್ಧ ಕಿಡಿಕಾರಿರುವ ವಿಶ್ವನಾಥ್ ಸುದ್ದಿಗೋಷ್ಠಿಗೆ ಹೋಗದಂತೆ ಪಕ್ಷದ ಮುಖಂಡರಿಗೆ ಸುಧಾಕರ್ ಧಮಕಿ ಹಾಕಿದ್ದಾರೆ ಎಂದು ಅಸಮಾಧಾನ ಹೊರಹಾಕಿದರು. ಅಂತಿಮವಾಗಿ ವರಿಷ್ಠ ಮಂಡಳಿ ತೀರ್ಮಾನ ತಗೊಂಡಾದ್ಮೇಲೆ ನಾವು ಮುಂದೆ ಏನು ಮಾಡಬೇಕು ಅನ್ನೋದನ್ನು ಅಭ್ಯರ್ಥಿ ಘೋಷಣೆ ಆದಮೇಲೆ ನಾವು ಮತ್ತೆ 8 ವಿಧಾನಸಭಾ ಕ್ಷೇತ್ರದ ಎಲ್ಲ ಪದಾಧಿಕಾರಿಗಳ ಸಮೇತ ಸೇರ್ತೀವಿ. ಇವತ್ತು ಬರೀ ನಾವು ಯಾರು 2 ಶಾಸಕರು ಮತ್ತು ಕಂಟೆಸ್ಟೆಂಟ್ಸ್ ಇದ್ವಿ, ಅವ್ರು ಮಾತ್ರ ಇವತ್ತು ನಾವು ಪತ್ರಿಕಾಗೋಷ್ಠಿಯಲ್ಲಿ ಕೂತ್ಕೊಂಡಿರ್ತಕ್ಕಂಥದ್ದು. ನಾಳೆ ಏನಾಗ್ತದೆ ಅನ್ನೋದನ್ನ ನೋಡಿ ಅದರ ಮೇಲೆ ನಾವು ಮತ್ತೆ ಎಲ್ಲ ಪ್ರಮುಖರು ಕೂಡ ಕೂತ್ಕೊಂಡು ಮುಂದಿನ ಆಗುವಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತೀವಿ. ಇನ್ನು ದೊಡ್ಡಬಳ್ಳಾಪುರ ಶಾಸಕ ಧೀರಜ್ ಮುನಿರಾಜು ಮಾತನಾಡಿ, ಶಾಸಕ ವಿಶ್ವನಾಥ್ ಅವರು ಕೇಂದ್ರದ ಎಲ್ಲಾ ವರಿಷ್ಠರಿಗೆ ಈಗಾಗಲೇ ಪತ್ರ ರವಾನಿಸಿದ್ದಾರೆ. ಬಿಜೆಪಿ ತತ್ವ ಸಿದ್ಧಾಂತಗಳಿಗೆ ಬದ್ಧರಾಗಿ ಅವರು ಸೇವೆ ಸಲ್ಲಿಸಿರುವ ಜೊತೆಗೆ ಬೇರು ಮಟ್ಟದಿಂದ ಪಕ್ಷವನ್ನು ಗಟ್ಟಿಗೊಳಿಸಿರುವ ವ್ಯಕ್ತಿಯಾಗಿದ್ದಾರೆ. ಅಲೋಕ್ ಅವರಿಗೆ ಟಿಕೆಟ್ ನೀಡಿದರೆ ಅವರು ಬೆಳೆಯುವುದು ಮಾತ್ರವಲ್ಲ, ಪಕ್ಷವನ್ನೂ ಬೆಳೆಸುತ್ತಾರೆ. ಪಕ್ಷ ಬೆಳೆಯಬೇಕು, ಮೋದಿ ಪ್ರಧಾನಿಯಾಗಬೇಕು ಎಂಬುದು ಅವರ ಗುರಿ. ಅವರು ಸಂಸದರಾದರೆ ಇಡೀ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಅಭಿವೃದ್ಧಿಯಾಗಲಿದೆ. ಆದರೂ ಪಕ್ಷ ಯಾವುದೇ ನಿರ್ಧಾರ ಕೈಗೊಂಡರೂ ನಾವು ಬದ್ಧರಾಗಿರುವುದಾಗಿ ಹೇಳಿದರು. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.